ವೀಕ್ಷಕರೇ, ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಮಂಗಳವಾರಪೇಟೆಯ ನಿವಾಸಿ ಗೀತಾ ಗೌರಿಗೆ ಭೀಕರವಾಗಿ ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ಕೊಡಿಸಬೇಕೆಂದ ಆರೋಪ ಇಲ್ಲಿನ ಕಬಡ್ಡಿ ಸಮಾಜದ ಇತ್ತೀಚೆಗೆ ಮಂಗಳವಾರಪೇಟೆಯಲ್ಲಿ ಮನೆಯಲ್ಲಿ ಹೋಗಿದ್ದ ಗೀತಾ ಗೌರಿಗೆ ಆಕೆ ಗಂಡನ ಅಣ್ಣನೇ ಚಾಕುವಿನಿಂದ ಭೀಕರವಾಗಿ ಕೊಲೆ ಮಾಡಿದ್ದು ಕೊಲೆ ಮಾಡಿರುವ ಆರೋಪಿ ಗಣೇಶ मेरे सामने भैया बोल मेरी भी नाम ಯಾವುದೇ ಕನ್ಸೆಷನ್ ಇಲ್ಲ ಮತ್ತು ಅವನ್ನ ಕೊಲೆ ಮಾಡಿದ ಕಾರಣ ಅದನ್ನು ಯಾರನ್ನೂ ಕೂಡ ಬಿಡೋ ಪ್ರಶ್ನೆ ಕೊಡೋಣ. ನಿಮ್ಗೆಲ್ಲರಿಗೆ ಭಾವನೆಗಳಿಗೆ ನಾವು ಎಲ್ಲ ಸಹೋದರಿಯರು ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದೀವಿ. ಆ ಭಾವನೆಗಳಿಗೆ ನಾವು ಸ್ಪಂದಿಸ್ತೀವಿ. ಪೊಲೀಸ್ ಇಲಾಖೆ ಬೆಳಗಾವಿಯಲ್ಲಿ ಇತಿಹಾಸಗಳು ಇಂಥ ಘಟನೆಗಳು ಅವಾಗೆಲ್ಲ ಪೊಲೀಸ್ ಯಾವ ತರ ಕಾರ್ಯವಾಹಿ ಮಾಡಿದೆ ಅನ್ನೋ ಸಾಕಷ್ಟು ಘಟನೆಗಳು ತಮಗೆ ಗೊತ್ತಿರ್ತದ, ನೋಡಿದಿರಿ ಕೂಡ. ಈ ವಿಷಯದಲ್ಲಿ ನಾವು ಯಾವುದೇ ಕನ್ಸೆಷನ್ ಯಾವುದೇ ಇದನ್ನು ಕೂಡ ಇರಲಾರ್ದ ಕಾನೂನು ರೀತಿಯಿಂದ ಅಷ್ಟಲ್ಲ ಮಾನವೀಯತೆ ದೃಷ್ಟಿಯಿಂದ ಕೂಡ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಮಾಡ್ಲಿಕ್ಕೆ ಆಗ್ತದೆ. ಹಿರಿಯ ಅಧಿಕಾರಿಗಳು ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಅಲ್ಲಿ ಭೇಟಿ ನೀಡಿ ಸೂಕ್ತ ಸಲಹೆ ಸೂಚನೆಗಳು ನೀಡಿದರು. ನಾವು ಕೂಡ ಭೇಟಿ ಆದಾಗೂ ಕೂಡ ಎಲ್ಲ ಅದನ್ನು ಪರಿಶೀಲಿಸಿದ್ವಿ. ನಮ್ಮ ಸ್ನೇಹಿತರು ವಕೀಲರಾತು ಅವರ ಸಂಬಂಧಿಕರಾತು ಅವರು ಬಂದು ಭೇಟಿಯಾಗಿದ್ರು. ಈ ನಿಟ್ಟಿನಲ್ಲಿ ಎಲ್ಲ ಆಯಾಮದಲ್ಲಿ ಕೂಡ ತನಿಖೆ ಮಾಡ್ತಾ ಇದ್ದೀವಿ. ಜೊತೆಗೆ ಅದರ ತೀವ್ರತೆ ಸ್ವಲ್ಪ ಇದಿರಲಿಲ್ಲ, ನಿಮ್ಗೆಲ್ಲ ಗೊತ್ತಿದೆ. ನಿನ್ನೆ ರಾತ್ರಿವರೆಗೆ ಅಂದ್ರೆ ಇವತ್ತು ಬೆಳಗ್ಗಿನವರೆಗೆ ಎಲ್ಲರೂ ಕೂಡ ಅಧಿಕಾರಿಗಳು ನಾವೆಲ್ಲರೂ ಕೂಡ ಬಂದೋಬಸ್ತ್ ಬಿಜಿ ಇದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲಾ ಆಯಾಮಗಳಲ್ಲಿ ಪರಿಶೀಲಿಸಿ ಮತ್ತು ಸಾಕ್ಷ್ಯಾಧಾರಗಳನ್ನ ಮತ್ತು ಕೆಲವೊಂದಲ್ಲಿ ಓಣೆಯಲ್ಲಿ ಹೋದ ಕೆಲವೊಂದು ಸಹೋದರಿಯರು ಕೂಡ ಕೆಲವೊಂದು ಅಲ್ಲಿದನ್ನ ವಿಷಯಗಳ ಬಗ್ಗೆ ತಿಳಿಸಿದರು. ಅದೆಲ್ಲಾನು ಕೂಡ ನಮ್ಮ ಗಮನದಲ್ಲಿದೆ. ನಾವು ಖಂಡಿತವಾಗಿಯೂ ಕೂಡ ತಮ್ಗೊಂದು ಅಸೂರೆನ್ಸ್ ಕೊಡ್ತದ. ಸಾಕ್ಷ್ಯಾಧಾರಗಳನ್ನ ಅದರ ಮೇಲೆ ಯಾರ್ಯಾರು ಅದರಲ್ಲಿ ನೇರವಾಗಿ ಭಾಗಿಯಾಗಿದರು ಮತ್ತೆ ಯಾರು ಸಹಕಾರ ಕೊಟ್ಟಿದ್ದಾರೋ ಹಿನ್ನೆಲೆ ಏನದ ಎಲ್ಲಾನು ಕೂಡ ಪರಿಶೀಲಿಸಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಖಂಡಿತವಾಗಿಯೂ ಕೂಡ ನಾವು ಅನಿವಾರ್ಯ ತೀರ್ ಹೋದವ್ರನ್ನ ಸಹೋದರಿ ಗೀತಾ ಅವ್ರನ್ನ ವಾಪಸ್ ತರಕ್ಕಾಗೋದಿಲ್ಲ. ಬಟ್ ಆ ನಿಟ್ಟಿನಲ್ಲಿ ಅವ್ರಿಗೆ ಅದಕ್ಕೆ ಅಂತ ಆದ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಆಗುದು, ಜೊತೆಗೆ ಉಳಿದ ಕುಟುಂಬಸ್ಥರಿಗೂ ಕೂಡ ಸೂಕ್ತ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಲ್ಲ ರೀತಿಯಿಂದ ಕ್ರಮ ಜರುಗಿಸ್ತದೆ. ತಾವೆಲ್ಲರೂ ಕೂಡ ಇಲ್ಲಿವರೆಗೆ ಇಷ್ಟೊಂದು ತೀವ್ರವಾಗಿ ಭಾವನೆ ವ್ಯಕ್ತಪಡಿಸಿ ನಮ್ಮ ತನಿಖೆಗೆ ಇನ್ನೂ ಕೂಡ ನೀವು ಸಹಕಾರ ಕೊಡುವ ನಿಟ್ಟಿನಲ್ಲಿ ತಾವೆಲ್ಲ ಹೇಳಿದಿರಿ. ತಾವೆಲ್ಲರೂ ಕೂಡ ಒಂದು ಭರವಸೆ ಇಡಬೇಕು ಪೊಲೀಸ್ ಇಲಾಖೆ ಮೇಲೆ. ನಾವು ಎಲ್ಲಾ ರೀತಿಯಿಂದ ಕೂಡ ಏನೆಲ್ಲ ಕ್ರಮ ಜರುಗಿಸಬೇಕು ಅದನ್ನೆಲ್ಲ ನಾವು ಜರುಗಿಸ್ತೀವಿ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಬಂದು ನಮ್ಮ ವಿಷಯವನ್ನ ಮನವರಿಕೆ ಮಾಡಿದಿರಿ, ತಮ್ಮ ಮನವಿಯನ್ನು ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸೋಮಶೇಖರ ನಾಯಕ್, ಎಸ್ಆರ್ಕಾರ್ ನ್ಯೂಸ್.